ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ SSC ಅಪ್ಡೇಟ್ಗೆ ಸ್ವಾಗತ. ಗುಡ್ ನ್ಯೂಸು, ಪರೀಕ್ಷೆ ಕೂಡ ಇನ್ನೂ ಕೂಡ ಸರಳೀಕರಣ ಕೂಡ ಮಾಡ್ತಾರೆ, ಹೊಸ ಬದಲಾವಣೆಗಳು ತಂದಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗಣಿತ ಎಕ್ಸಾಮ್ ಮುಂದೆ ಮ್ಯಾಥಮೆಟಿಕ್ಸ್ ನಿಮಗೆ ಸರಳೀಕರಣಕ್ಕೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಖಾಸಗಿ ಶಾಲೆಗಳು ಕೂಡ ಪ್ರಸ್ತಾವನೆ ಕೊಟ್ಟಿದ್ದಾರೆ. CBSE ಮಾದರಿಯಲ್ಲಿ ನಿಮಗೆ ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಏನಂದ್ರೆ ವಿದ್ಯಾರ್ಥಿಗಳು ಮತ್ತು ರಾಜ್ಯ ಪಠ್ಯಕ್ರಮದ ದೃಷ್ಟಿಕೋನದಿಂದ ಕ್ಯಾಂಪ್ಸ್ ಬಂದ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿದೆ. ಅದು ಉತ್ತಮವಾಗಿದೆ. ಇಲಾಖೆ ಅಧಿಕಾರಿಗಳ ಚರ್ಚೆ ಮಾಡಿ ನಾವು ಅದನ್ನ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು, ಮಾನ್ಯ ಶಿಕ್ಷಣ ಸಚಿವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನಾಗುತ್ತೆ ಅಂದ್ರೆ ಗಣಿತ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಟಫ್ ಇದೆ. ಇದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ. ಹಾಗೆ ಅದನ್ನ ಈಸಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ CBSE ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, CBSE ಅಲ್ಲಿ ನಿಮಗೆ 2 ಪೇಪರ್ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಅಂಡ್ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ. ಸ್ಟ್ಯಾಂಡರ್ಡ್ ಗಣಿತ, ಬೇಸಿಕ್ ಗಣಿತ ಅಂತ 2 ಇರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ 2 ಕೂಡ ಪತ್ರಿಕೆ ಇರುತ್ತೆ. ವಿದ್ಯಾರ್ಥಿಗಳು ಆಯ್ಕೆ ಮಾಡಬಹುದು. ಯಾವ್ದು ಬೇಕು ನಿಮಗೆ ಆಯ್ಕೆ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಗಣಿತದಲ್ಲಿ ಸಾಕಷ್ಟು ಜನ ಫೇಲ್ ಆಗ್ತಾರೆ, ಶಿಕ್ಷಣ ಕೂಡ ಕಟ್ ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಸಮಸ್ಯೆ ಆಗಬಾರದು. ಅವರು ಈಸಿಯಾಗಿ ಪಾಸ್ ಆಗಿ ಅವರು ಹೈಯರ್ ಎಜುಕೇಶನ್ಗೆ ಹೋಗ್ಬೋದು. ಇದು CBSE ಅಲ್ಲಿ ಕೂಡ ಇದೆ. CBSE ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. CBSE ಅಲ್ಲಿ ನಿಯಮ ಕೂಡ ಇತ್ತು. ಈ ನಿಯಮ ಬಂದ್ರೆ 2017ರಿಂದ ನಿಮಗೆ CBSE ಅವರು ಕೂಡ ಮಾಡ್ಕೊಂಡಿದ್ದಾರೆ. 11 ಮತ್ತು 12ನೇ ತರಗತಿಯಲ್ಲಿ ವಿಜ್ಞಾನ ಇಲಾಖೆ ಕೂಡ ವಿದ್ಯಾರ್ಥಿಗಳು ಗಣಿತ ಸ್ಟ್ಯಾಂಡರ್ಡ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈ ಪರೀಕ್ಷೆ ಗಣಿತ ಬೇಸಿಕ್ಗೆ ಹೋಲಿಸಿದ್ರೆ ಕಷ್ಟಕರ ಆಗಿರುತ್ತೆ. ಬಟ್ ನೀಟ್, CET, JEE ಅವರೆಗೂ ತಯಾರಿ ಮಾಡ್ಕೋಬಹುದು. ಕಠಿಣ ಆದ್ರೆ ನಿಮಗೆ ನೆಕ್ಸ್ಟ್ 2 ವರ್ಷ ನಿಮಗೆ ಸುಲಭವಾಗಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ತಾರೆ. ಸಿಂಪಲ್ ನಿಮಗೆ 2 ಆಯ್ಕೆ ಇರುತ್ತೆ, ಒಂದು ಬೇಸಿಕ್ ಮತ್ತೆ ಒಂದೊಂದು ಟಫ್ ಅಂತ. ನಿಮ್ಗೆ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡಬಹುದು. ಇದು ವಿದ್ಯಾರ್ಥಿಗಳ ಇಚ್ಛೆ. ಯಾರು ಕೂಡ ಫೋರ್ಸ್ ಮಾಡಂಗಿಲ್ಲ, ಆಯ್ತಾ. ಅದನ್ನ ಮಾಡ್ಕೊಳ್ಳೋ ಏನು ಉಪಯೋಗ ಅಂದ್ರೆ, ಲೈಕ್ ಕೆಲವರು ಟಫ್ ಇರೋರು ಈಸಿಯಾಗಿ ಪಾಸ್ ಆಗ್ತಾರೆ. ಇನ್ನು ಕೆಲವರು ನಂಗೆ ಟಫೇ ಬೇಕು, ಲೈಕ್ JEE ಕಂಪ್ಲೀಟ್ ಮಾಡಬೇಕು, ನೀಟ್ ಬರೀಬೇಕು ಅನ್ನೋ ಇರೋರು ವಿದ್ಯಾರ್ಥಿಗಳಿಗೆ ಅವರು ಕಷ್ಟವನ್ನ ಚೂಸ್ ಮಾಡ್ತಾರೆ. ಆ ರೀತಿ ಮಾಡ್ತಾರೆ. ವಿಜ್ಞಾನ ಹೊರತಾಗಿ ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ಕೂಡ ಯಾರೆಲ್ಲ ಮಾಡ್ತಾರೆ ಅವ್ರಿಗೂ ಕೂಡ ಗಣಿತ ಕಷ್ಟ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರು ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು 10th ಅಲ್ಲಿ ಇದ್ದೀರಾ ಅಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಬೇಡ, ನೀವು ಇಂಜಿನಿಯರಿಂಗ್ ಮಾಡಲ್ಲ, ಬೇರೆ ಏನು ಮಾಡಲ್ಲ, ನಾನು ಬೇರೆ ಫೀಲ್ಡ್ಗೆ ಹೋಗ್ತೀನಿ ಲೈಕ್ ಅಂತ ಅನ್ಕೊಂಡಿದ್ರೆ ಅವರಿಗೆ ಬೇಸಿಕ್ ತಿಳ್ಕೊಳ್ಬಹುದು. ಸಾಕಷ್ಟು ಜನ ಬೇರೆ ಬೇರೆ ಮಾಡ್ತೀರಾ. ಕೆಲವರು 10th ಎಜುಕೇಶನ್ ನ ಕಂಪ್ಲೀಟ್ ಮಾಡಬಹುದು. ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ಸಮಸ್ಯೆ ಕೂಡ ಆಗ್ಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ಡಿಸಿಷನ್ ಪೆಂಡಿಂಗ್ ಇದೆ, ಡಿಸಿಷನ್ ತೆಗೆದುಕೊಳ್ತಾರೆ. ಬಟ್ ಈ ರೀತಿ ಮಾಡಿದ್ರೆ ನಿಮಗೆ ಹೇಗೆ ಉತ್ತಮ ಅಂತ ಕಮೆಂಟ್ ಮಾಡಿ ತಿಳಿಸಿ. 2 ಪೇಪರ್ ಇರುತ್ತಂತೆ, ಬೇಸಿಕ್ ಮತ್ತೆ ಟಫ್ ಅಂತ. ನಿಮಗೆ ನಿಮ್ಮ ಆಯ್ಕೆ, ಬೇಸಿಕ್ ಆದ್ರೂ ಚೂಸ್ ಮಾಡಿ, ಟಫ್ ಆದ್ರೂ ಚೂಸ್ ಮಾಡಿ. ನಿಮಗೆ ಮ್ಯಾಥಮೆಟಿಕ್ಸ್ ಇದು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಿ ಕಾಯ್ತು ನೋಡೋಣ. ಈ ವರ್ಷನೇ ಮಾಡ್ತಾರ, ನೆಕ್ಸ್ಟ್ ವರ್ಷ ಮಾಡ್ತಾರ ಅಂತ ಕ್ಲಾರಿಟಿ ಸಿಗಬೇಕಾಗುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮಗೆ 33% ಪಾಸಿಂಗ್ ಅಂಕನ 35ರಿಂದ 33 ಕೂಡ ಮಾಡಿದ್ದಾರೆ. ಇದನ್ನು ಕೂಡ ಈ ಖಾಸಗಿ ಶಾಲೆ ಸಂಘಟನೆ ಬಂದ್ಬಿಟ್ಟು ಕಾಮ್ಸ್ ಅವರು ಕೂಡ ಸರ್ಕಾರಕ್ಕೆ ವರದಿ ಸಲ್ಲಿಸಿದಾರಂತೆ. ನಂತರ ಸರ್ಕಾರ ಡಿಸಿಷನ್ ತೆಗೆದುಕೊಂಡು ಅದನ್ನ ಮಾಡಿದೆ. ಅದೇ ರೀತಿ ನಿಮಗೂ ಕೂಡ ಇದನ್ನು ಕೂಡ ಏನಂದ್ರೆ ಈ ರೀತಿ ಮ್ಯಾಥಮೆಟಿಕ್ಸ್ ಗಣಿತ ವಿಷಯದಲ್ಲಿ ನಿಮಗೆ 2 ಸಪರೇಟ್ ಪೇಪರ್ಗಳನ್ನ ಇಂಪ್ಲಿಮೆಂಟ್ ಕೂಡ ಮಾಡಿ, ನಿಮಗೆ ಈಸಿ ಇರೋ ಪೇಪರ್ ಮತ್ತೆ ಟಫ್ ಇರೋ ಪೇಪರ್ ಇಂಪ್ಲಿಮೆಂಟ್ ಮಾಡಿದ್ರೆ ಅದರಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡಬಹುದು, ಚೂಸ್ ಮಾಡಬಹುದು. ಅವ್ರಿಗೆ ಯಾವ್ದು ಬೇಕು ಆ ರೀತಿ ನಾವು ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದೀವಿ ಅಂತ ಹೇಳಿದ್ದಾರೆ. ಇದು ಸರಿನಾ? ನಿಮಗೆ ಏನಿಸ್ತದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.